ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರಕ್ಕೆ ಆಗಸ್ಟ್ 31ರ ಒಳಗೆ ಜಿಬಿಎ ಎಲೆಕ್ಷನ್ ನಡೆಸುವುದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಈ ಆದೇಶವನ್ನ ಬಿಜೆಪಿ ಪಡೆ ಸ್ವಾಗತಿಸಿದ್ದು ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಈ ಡೆಡ್ಲೈನ್ ಒಳಗೆ ಸರ್ಕಾರ ಜಿಬಿಎ ಚುನಾವಣೆ ಮಾಡಲಿ ಅಂತ ಆಗ್ರಹಿಸಿದ್ದಾರೆ. ಹಾಗಾದ್ರೆ ಏನು ಮಾತಾಡಿದ್ದಾರೆ ನೋಡ್ಕೊಂಡು ಬನ್ನಿ. ಈಗ ಈ ಖಾತಾ ಅನ್ನೋದನ್ನ ನಾವು ನೋಡಿದ್ವಿ. ಹೊಸದಾಗಿ ಈ ಖಾತಾ, ಆ ಖಾತಾ, ಎ ಖಾತಾ, ಓ ಖಾತಾ ಅಂತ ಮಾಡೋದು ಅವಶ್ಯಕತೆನೇ ಇರಲಿಲ್ಲ. ಇಷ್ಟು ವರ್ಷ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಖಾತಾ ಇದ್ದಿದ್ದು, ಈಗ ಹೊಸದಾಗಿ ಯಾವ ಹೊಸ ಖಾತೆ ಮಾಡಕ್ ಕೊಟ್ಟರು. ಹಣ ಹೊಡೆಯೋದು ಲೂಟಿ ಹೊಡೆಯೋಕ್ಕೋಸ್ಕರ. ಇಷ್ಟೆಲ್ಲ ಲೂಟಿ ಹೊಡೆದ್ಮೇಲೆ ಬೆಂಗಳೂರು ಜನ ಇವ್ರು ಯಾಕೆ ಓಟ್ ಹಾಕ್ತಾರೆ? ಅದನ್ನ ಭಯದಿಂದ ಚುನಾವಣೆಯನ್ನು ಮುಂದೂಡ್ತಾರೆ. ಈ ಗುಂಡು ಹೊಡೆಸ್ಕೊಳ್ತಾರಲ್ಲ, ಆ ರೀತಿ ಆದ್ರೆ ಮತ್ತೆ ಕೂದಲು ಬರಬಹುದು. ಆದ್ರೆ ಕೂದಲನ್ನ ಕಳ್ಕೊಂಡ ಮೇಲೆ ಕೂದಲು ಬರೋದಿಲ್ಲ. ಹಾಗೆ ಕಾಂಗ್ರೆಸ್ ಆ ರೀತಿ ತೀರ್ಮಾನ ತೆಗೆದುಕೊಂಡ್ರೆ ಯಾವತ್ತೂ ನೀವು ಗೆಲ್ಲೋದೇ ಇಲ್ಲ. ಆ ಕಾರಣದಿಂದ ಗೆಲುವು ಸೋಲು ಇದು ರಾಜಕೀಯದ ಅವಿಭಾಜ್ಯ ಅಂಗಗಳು. ಒಂದು ಸಾರಿ ನಾವು ಸೋಲ್ಬಹುದು, ನೀವು ಗೆಲ್ಲಬಹುದು. ಒಂದು ಸಾರಿ ನೀವು ಸೋಲ್ಬಹುದು, ನಾವು ಗೆಲ್ಲಬಹುದು. ಆದರೆ ವ್ಯವಸ್ಥೆಯನ್ನು ಕೆಡಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಆ ಕಾರಣದಿಂದ ತಕ್ಷಣಕ್ಕೆ ಈಗೇನು ಕೋರ್ಟ್ನ ಆದೇಶ ಇದೆ ಅದನ್ನು ಗೌರವಿಸಬೇಕು. ಜಿಬಿಎ ಚುನಾವಣೆಯನ್ನ ಆಗಸ್ಟ್ 8 ಚುನಾವಣೆಯನ್ನ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಏನು ನಿರ್ದೇಶನವನ್ನು ಕೊಟ್ಟಿದೆ, ಅದಕ್ಕೆ ನಾವು ಸ್ವಾಗತವನ್ನ ಮಾಡ್ತೀವಿ. ಈ ಸರ್ಕಾರ ನೆಪಗಳನ್ನ ಒಡ್ಡಿ ಈ ಚುನಾವಣೆಯನ್ನ ಮುಂದೂಡ್ತಾ ಇತ್ತು. ಯಾದಕ್ಕೆ ಈ ಚುನಾವಣೆಯನ್ನ ಮಾಡಿದ್ರೆ 5 ಪಾಲಿಕೆನಲ್ಲಿ ಬಿಜೆಪಿ ಬರುತ್ತೆ ಅಂತ ಅವ್ರಿಗೆ ಕೂಡ ಗೊತ್ತಿದೆ. ಸರ್ವೆ ರಿಪೋರ್ಟ್ ಕೂಡ ಇದೆ. ಯಾಕೆಂದ್ರೆ ಇವತ್ತು ಜನಗಳಿಗೆ ಇವ್ರೇನು ತೊಂದರೆ ಕೊಡ್ತಿದ್ದಾರೆ, ಬಿ ಖಾತೆಯಿಂದ ಎ ಖಾತೆಗಳಾಗಿರ್ಬೋದು, ಟ್ಯಾಕ್ಸಸ್ ಬಗ್ಗೆ ಇರ್ಬೋದು, ವಾಟರ್ ಬಗ್ಗೆ ರೇಟ್ ಜಾಸ್ತಿ ಆಗಿದೆ, ಬೆಸ್ಕಾಂ ರೇಟ್ ಜಾಸ್ತಿ ಆಗಿದೆ, ಎಲ್ಲ ಏನು ರೇಟನ್ನು ಜಾಸ್ತಿ ಮಾಡಿದರೆ ಸರ್ಕಾರಕ್ಕೆ ವಿರುದ್ಧವಾಗಿ ಜನ ಆಕ್ರೋಶವನ್ನು ಮಾಡ್ತಾ ಇದ್ದಾರೆ.